ಎಲ್ರಿಗೂ ನಮಸ್ಕಾರ. ವೇದಾಂತ ರಂಗದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಮುಕ್ತಿಯ ಬಗ್ಗೆ ತಿಳಿಸಿದ್ದೆ. ಇವತ್ತು ಆ ಮುಕ್ತಿಯನ್ನು ಪಡೆಯಲಿಕ್ಕೆ ಏನು ಸಾಧನಗಳು ಯಾವುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮುಕ್ತಿಗೆ ಮುಖ್ಯವಾಗಿರ್ತಕ್ಕಂಥ ಸಾಧನ ಯಾವುದಪ್ಪ ಅಂತಂದರೆ, ಆ ಭಗವಂತನ ಸ್ತುತಿ ಮಾಡ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಉಪಾಸನೆ ಮಾಡ್ತಕ್ಕಂಥದ್ದು, ಧರ್ಮವನ್ನು ಆಚರಿಸ್ತಕ್ಕಂಥದ್ದು, ಪುಣ್ಯದ ಕೆಲಸ ಮಾಡೋದು, ಸತ್ಸಂಗ, ತೀರ್ಥ ಪ್ರಸಾದಗಳ ಸೇವನೆ, ನಂಬಿಕೆ ಭಗವಂತನಲ್ಲಿ, ಸತ್ಪುರುಷರ ಸಹವಾಸ, ಪರೋಪಕಾರಗಳನ್ನು ಮಾಡ್ತಕ್ಕಂಥದ್ದು, ಎಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದರೆ, ದುಷ್ಟಕರ್ಮಗಳಿಂದ ದೂರ ಇದ್ದರೆ ಇವೆಲ್ಲ ಮುಕ್ತಿಯ ಸಾಧನಗಳಾಗ್ಬಿಡುತ್ತೆ. ಯಜುರ್ವೇದದಲ್ಲಿ ಒಂದು ಮಂತ್ರ ಇದೆ, ತಮೇವ ವಿದಿತ್ವಾತಿ ಮೃತ್ಯುಮೇತಿ ನಾನ್ಯಃ ಪಂಥಾ ವಿದ್ಯತೆ ಅಯನಾಯ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ ಏವಂ ತ್ವಯಿ ನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರಃ ಅಂತ. ಅಂದರೆ ಭಗವಂತ ಜ್ಯೋತಿರ್ಮಯನಾಗಿರ್ತಕ್ಕಂತಹ ಪರಮೇಶ್ವರ, ಅವನನ್ನು ನಾವು ತಿಳಿದುಕೊಳ್ಳಿಲ್ಲ ಅಂದರೆ ನಾವು ಸಾವನ್ನು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಅವನನ್ನು ನಾವು ತಿಳಿದುಕೊಳ್ಳಲೇಬೇಕು, ಬಿಟ್ಟರೆ ಬೇರೆ ಉಪಾಯ ಇಲ್ಲ ಅಂತ ವೇದ ಹೇಳ್ತಕ್ಕಂಥದ್ದು. ಅಂದರೆ ನಮಗೆ ಈಶ್ವರ ಪ್ರಾಪ್ತಿಯಾಗದೆ ನಮಗೆ ಮುಕ್ತಿ ಪ್ರಾಪ್ತಿಯಾಗೋದಿಲ್ಲ. ಅಂದರೆ ನಮ್ಮ ಜೀವನದ ಅಂತಿಮ ಉದ್ದೇಶವೇ ಮುಕ್ತಿ. ಮತ್ತು ಆನಂದ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನೇ ಆ ಮುಕ್ತಿಯ ಪ್ರಾಪ್ತಿಗೆ ಸಾಧನ ಅನ್ನೋದನ್ನು ತಿಳಿಸಿದ್ದಾರೆ. ಇಲ್ಲಿ ಮುಕ್ತಿಯ ಸಾಧನ ಏನು ಅಂತ ಕೇಳೋ ಪ್ರಶ್ನೆಗೆ, ಮುಕ್ತಿ ಬಯಸ್ತಕ್ಕಂಥವನು ಪಾಪಕರ್ಮಗಳನ್ನು ಬಿಟ್ಬಿಡಬೇಕು, ಸತ್ಯವನ್ನು ನುಡಿಬೇಕು, ಧರ್ಮಾಚರಣೆಯನ್ನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಸತ್ಪುರುಷರ ಸಾಂಗತ್ಯದಿಂದ ನಾವು ಜ್ಞಾನವನ್ನು ಪಡೆದುಕೊಳ್ಳಬೇಕು, ಧರ್ಮಾಧರ್ಮಗಳೇನು ಅನ್ನೋದನ್ನು ತಿಳಿದುಕೊಂಡು ನಡಿಬೇಕು. ಜೀವನಾಗಿರ್ತಕ್ಕಂಥವನು ಪಂಚಕೋಶಗಳನ್ನು ವಿವೇಚಿಸಬೇಕು ಅಂತ ಹೇಳ್ತಾರೆ. ಏನು ಪಂಚಕೋಶಗಳ ಬಗ್ಗೆ ಏನು ಹೇಳಿದ್ದಾರೆ, ಯಾವುದು ಪಂಚಕೋಶಗಳು ಯಾವುದಪ್ಪ ಅನ್ನೋದನ್ನು ನಾವಿವಾಗ ತಿಳ್ಕೊಳ್ಳೋಣ. ಯಾಕೆಂದರೆ ಇದು ತುಂಬ ಮುಖ್ಯ. ನಮಗೆ ಈ ಪಂಚಕೋಶಗಳ ಷಟ್ಚಕ್ರಗಳ ಜ್ಞಾನ ನಮಗೆ ಅವಶ್ಯವಾಗಿರಲೇಬೇಕು. ಈ ಕೃಷ್ಣ ಯಜುರ್ವೇದದ ತೈತ್ತರೀಯೋಪನಿಷತ್ತಿನಲ್ಲಿ ಒಂದು ಪ್ರಸಂಗ ಬರತಕ್ಕಂಥದ್ದು. ಭೃಗು ಮಹರ್ಷಿ ಹುಡುಗನಾಗಿದ್ದಾಗ ಅವನ ಗುರು ಹಾಗೂ ತಂದೆ ಆಗಿರ್ತಕ್ಕಂಥ ವರುಣರನ್ನು ಯಾರು ಬ್ರಹ್ಮ ಅಂದರೆ, ಪರಬ್ರಹ್ಮ ಅಂದರೆ ಯಾರು ಅಂತ ಕೇಳ್ತಾನೆ. ಆಗ ವರುಣರು ಹೇಳ್ತಾರೆ, ನೀನೇ ತಪಸ್ಸು ಮಾಡಿ ತಿಳಿದುಕೋ ಅಂತ ಹೇಳ್ತಾರೆ. ಭೃಗುವು ಕಠಿಣ ತಪಸ್ಸನ್ನು ಮಾಡಿ ಅನ್ನಂ ಬ್ರಹ್ಮ ಅಂತ ತಿಳಿದುಕೊಳ್ತಾನೆ. ಆದರೂ ಅವನಿಗೆ ತೃಪ್ತಿ ಆಗಲಿಲ್ಲ. ಮತ್ತೆ ತಪಸ್ಸು ಮಾಡಿದಾಗ ಅವನಿಗೆ ಬ್ರಹ್ಮದ ಬಗ್ಗೆ ಬಹಳಷ್ಟು ವಿಷಯಗಳು ಹೊಳೆಯುತ್ತೆ. ಪ್ರಾಣಂ ಬ್ರಹ್ಮ. ಇನ್ನೂ ತಪಸ್ಸು ಮಾಡ್ತಾನೆ, ಮನಃ ಬ್ರಹ್ಮ. ಮತ್ತೆ ಮಾಡ್ತಾನೆ, ವಿಜ್ಞಾನಂ ಬ್ರಹ್ಮ. ಮತ್ತೆ ಮಾಡಿದಾಗ ಆನಂದಂ ಬ್ರಹ್ಮ ಅಂತಕ್ಕಂಥ ವಿಚಾರಗಳು ಭೃಗುವಿನ ಮನಸ್ಸಿನಲ್ಲಿ ಹೊಳೆಯುತ್ತೆ. ಹೀಗೆ ಅವನು ತನ್ನ ತಪೋಬಲದಿಂದ ಪಂಚಕೋಶಗಳನ್ನು ಕಂಡುಕೊಳ್ತಾನೆ. ನೋಡಿ, ಪಂಚಕೋಶಗಳನ್ನು ನಮಗೆ ಕೊಟ್ಟಿದ್ಯಾರು ಅಂದರೆ ಅದನ್ನು ಅರಿವನ್ನು ನಮಗೆ ಮೂಡಿಸಿದ್ದು ಭೃಗು ಮಹರ್ಷಿ. ಹಾಗಾಗಿ ಜೀವನಿಗೆ ಆಚ್ಛಾದಕವಾಗಿರ್ತಕ್ಕಂತಹ ದೇಹ ಮೊದಲಾದ ಈ 5 ಕೋಶಗಳಿದೆಯಲ್ಲ, ಅವು ಪಂಚಕೋಶಗಳು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆಮೇಲೆ ಮನೋಮಯ ಕೋಶ, ಆನಂದಮಯ ಕೋಶ. ಈ ಅನ್ನಮಯ ಕೋಶ ಅಂತಂದರೆ ಈ ದೇಹ ಅನ್ನದಿಂದಲೇ ಬದುಕಿರೋದ್ರಿಂದ ಇದು ಅನ್ನಮಯ ಕೋಶ. ಏನು ಹೇಳುತ್ತೆ ವೇದದಲ್ಲಿ, ದೇಹೋ ಯಮನ್ನ ಭವನೋನ್ನಮಯಸ್ತು ಕೋಶಚ್ಛಾನೇನ ಜೀವತಿ ವಿನಶ್ಯತಿ ತದ್ವಿಹೀನಃ ತ್ವಚ್ಚರ್ಮ ಮಾಂಸ ರುಧಿರಾಸ್ತಿ ಪುರೀಶರಾಶಿರ್ನಾಯಂ ಸ್ವಯಂ ಭವಿತುಮರ್ಹತಿರಿತ್ಯ ಶುದ್ಧಃ ಅನ್ನಂಗಹಿ ಭೂತಾನಾಂ ಜ್ಯೇಷ್ಠಂ ತಸ್ಮಾತ್ ಸರ್ವೌಷಧಮುಚ್ಯತೆ. ಅನ್ನವೇ ಭೂತಗಳಲ್ಲಿ ಹಿರಿಯದಾದ್ರಿಂದ ಅದು ಎಲ್ಲಕ್ಕೂ ಔಷಧ. ಅನ್ನಂ ಬ್ರಹ್ಮ ರಸೋ ವಿಷ್ಣು ಅಂತ ಬರ್ತಕ್ಕಂಥದ್ದು. ಅಂದರೆ ಏನು ನಾವು ಊಟ ತಗೊಳ್ತೇವೆ, ಅನ್ನ, ಅದು
ಆ ಅನ್ನ ಬ್ರಹ್ಮನಿಗೆ ಈ ಶರೀರವೇ ಅವನ ಭಾಗಗಳು. ಅನ್ನಜಃ ಅನ್ನಾತ್ಮ ಅನ್ನಪ್ರಳಯೋಹಂ ತಸ್ಮಾತನ್ನಂ ಬ್ರಹ್ಮ ಇತಿ, ಅಂದರೆ ನಾನು ಅನ್ನದಿಂದ ಹುಟ್ಟಿ ಅನ್ನ ಸ್ವರೂಪನಾಗಿ ಅನ್ನದಲ್ಲಿ ಅಡಗುವೆನಾದ್ರಿಂದ ಅನ್ನವೇ ಬ್ರಹ್ಮ ಅಂತ ಕಂಡುಕೊಂಡ. ಅದಾದಮೇಲೆ ಅವನಿಗೆ ಏನು ತಿಳುವಳಿಕೆ ಬಂತು, ಮತ್ತು ಅವನು ತಪಸ್ಸು ಮಾಡಿದಾಗ ಪ್ರಾಣಮಯ ಕೋಶವನ್ನು ಬರ್ತಕ್ಕಂಥದ್ದು ಪ್ರಾಣಂ ಬ್ರಹ್ಮ ಅಂತ. ಹೇಗೆ ಪ್ರಾಣಮಯ ಕೋಶ ಏನು? 5 ಕರ್ಮೇಂದ್ರಿಯಗಳಿಂದ ಕೂಡಿರ್ತಕ್ಕಂತಹ ಪ್ರಾಣವು ಪ್ರಾಣಮಯ ಕೋಶ. ಕರ್ಮೇಂದ್ರಿಯೈ ಪಂಚಭಿರಂಚಿತೋಯಂ ಪ್ರಾಣೋ ಭವೇತ್ ಪ್ರಾಣಯಸ್ತು ಕೋಶಃ. ಪ್ರಾಣ ಅಂದರೆ ವಾಯು, ತನ್ಮಯನಾಗಿರುವವನು ಅಂತ ಅರ್ಥ. ಪ್ರಾಣ ಮತ್ತು ರೈ ಒಂದು ಪ್ರಾಣದ 2 ಮುಖ ಇದ್ದ ಹಾಗೆ. ತಮ್ಮ ನಿರಂತರ ಸೆಣಸಾಟದಲ್ಲಿ ರೈಯು ತನ್ನ ದಾರ್ಢ್ಯವನ್ನು ಉಳಿಸಿಕೊಳ್ಳುತ್ತೆ, ಆದರೆ ಪ್ರಾಣ ಒಡೆದು 4 ಹೋಳುಗಳಾಗುತ್ತವೆ. ಯಾವುದು? ಪ್ರಾಣಾಪಾನ ಸಮಾನ ವ್ಯಾನ ಉದಾನ ಅಂತಕ್ಕಂಥ. ಪ್ರಾಣ ಏವ ಶಿರಃ ವ್ಯಾನೋ ದಕ್ಷಿಣ ಪಕ್ಷ ಅಪಾನೋ ಉತ್ತರ ಪಕ್ಷ ಆಕಾಶ ಆತ್ಮ ಪೃಥ್ವಿ ಪುಚ್ಛಂ ಪ್ರತಿಷ್ಠಾ. ಅಂದರೆ ಪ್ರಾಣದ ಸ್ಥಾನ ಯಾವುದು? ಹಣೆ. ಅಲ್ಲೇ ಇದ್ದುಕೊಂಡು ಅದು ಶರೀರವನ್ನು ಮೇಲಕ್ಕೆ ಹಿಡಿದೆಳೆದು ಬಿಗಿಗೊಳಿಸ್ತಕ್ಕಂಥ ಕೆಲಸವನ್ನು ಆ ಪ್ರಾಣ ಮಾಡುತ್ತೆ. ಅಪಾನ ಏನು ಮಾಡುತ್ತೆ? ಅದರ ಸ್ಥಾನ ಬಂದು ಮೂಲ. ಅದು ಅಲ್ಲಿದ್ದುಕೊಂಡು ಶರೀರವನ್ನು ಕೆಳಕ್ಕೆ ಹಿಡಿದಿಳಿದುಕೊಂಡು ಬಿಗಿಗೊಳಿಸುತ್ತೆ. ಸೊ ಪ್ರಾಣ ಮೇಲಕ್ಕೆ ಎಳೆಯುತ್ತೆ, ಅಪಾನ ಕೆಳಗೆ ಹಿಡಿದು ಬಿಗಿಗೊಳಿಸುತ್ತೆ. ಸಮಾನದ ಸ್ಥಾನ ಜಠರ. ಅಲ್ಲಿ ಅದು ಎಲ್ಲ ದಿಕ್ಕುಗಳಿಗೂ ಸಮವಾಗಿ ಹಿಡಿದೆಳೆದು ಶರೀರವನ್ನು ಬಿಗಿಗೊಳಿಸುತ್ತೆ. ವ್ಯಾನವು ಶರೀರದಲ್ಲಿ ಎಲ್ಲ ಕಡೆ ಹರಡಿ ಎಲ್ಲೆಡೆಗೆ ಹಿಡಿದೆಳೆದು ಶರೀರವನ್ನು ಬಿಗಿಗೊಳಿಸುತ್ತೆ. ಉದಾನವು ಶರೀರವನ್ನು ವಿರುದ್ಧ ದಿಕ್ಕಿಗೆ ಅಂದರೆ ಒಳಗಡೆ ಹಿಡಿದೆಳ್ಕೊಳ್ಳುತ್ತೆ. 4 ಪ್ರಾಣುಗಳು ಹೊರಗಡೆಗೂ ಉದಾನವು ಒಳಗಡೆಗೂ ಎಳೆದು ಬಿಗಿಯುತ್ತಿರೋದ್ರಿಂದ ಶರೀರದ ರಚನೆಗೆ ಅದರ ಸ್ಥಿರತೆ, ಒಂದು ಕನ್ಸಿಸ್ಟೆನ್ಸಿ ಸಿಗುತ್ತೆ. ಕೊನೆಗೆ ಒಂದು ಸಾರ್ತಿ ಉದಾನ ಏನು ಮಾಡುತ್ತೆ? ಬಾಕಿ 4 ಪ್ರಾಣಿಗಳ ಮೇಲೆ ಗೆಲುವು ಸಾಧಿಸುವಾಗ ಶರೀರ ಕುಸಿಯುತ್ತೆ. ಅದೇ ಸಾವು. ಉದಾನವು ಸಾವಿನ ಬಲ, ಬಾಕಿ 4 ಪ್ರಾಣಗಳು ಜೀವದ ಬಲ. ಜೀವಕ್ಕೂ ಸಾವಿಗೂ ಮಧ್ಯೆ ನಡೀತಕ್ಕಂತಹ ನಿರಂತರ ಸಮರವೇ ನಮ್ಮ ಈ ಶರೀರ. ಪ್ರಾಣೋ ಹಿ ಭೂತಾನಾಮಾಯುಹು ಅನ್ನೋ ಹಾಗೆ ಪ್ರಾಣವೇ ಭೂತಗಳಿಗೆ ಆಯುಸ್ಸು. ದೇವತೆಗಳೂ ಸಹ ಪ್ರಾಣದ ಶಕ್ತಿಯಿಂದ ಕೂಡಿರ್ತಕ್ಕಂತಹ ವಾಯುವಾತ್ಮನನ್ನು ಅನುಸರಿಸಿ ಅವನ ಸ್ವರೂಪವನ್ನೇ ಹೊಂದಿದವರಾಗಿ ಜೀವಿಸ್ತಕ್ಕಂಥವರಾಗಿರ್ತಾರೆ. ಇಲ್ಲಿ ದೇವತೆಗಳು ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಇದನ್ನು ಪ್ರಾಣಮಯ ಕೋಶದಲ್ಲಿ ಚೆನ್ನಾಗಿ ವಿವರಿಸಲಾಗಿದೆ. ಇನ್ನು 3ನೇದು ಮನೋಮಯ ಕೋಶ. ಇದು 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಸೇರಿ ಮನೋಮಯ ಕೋಶ ಆಗಿದೆ. ಇದು ನಾನು ನನ್ನದು ಎಂಬ ಭಾವವನ್ನು ಉಂಟು ಮಾಡ್ತಕ್ಕಂಥದ್ದು. ಜ್ಞಾನೇಂದ್ರಿಯಾಣಿ ಚ ಮನಶ್ಚ ಮನೋಮಯ ಸ್ಯಾತ್ ಕೋಶೋ ಮಮಾಹಮಿತಿ ಬುದ್ಧಿ ವಿಕಲ್ಪ ಹೇತು. ಮನೋಮಯಾತ್ಮನಿಗೆ ಯಜುಸ್ಸೇ ತಲೆ, ರುಕ್ಕೇ ದಕ್ಷಿಣ ಪಕ್ಷ, ಸಾಮವೇ ಉತ್ತರ ಪಕ್ಷ, ಆದೇಶವೇ ಆತ್ಮ, ಅಥವಾ ಅಥರ್ವಾಂಗೀರಸವೇ ಪುಚ್ಛ, ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು ಆಗಿದೆ. ಯಾವುದರಿಂದ ವಾಕ್ಕುಗಳು ಮನಸ್ಸಿನೊಡನೆ ಅದನ್ನು ಮುಟ್ಟದೆಯೇ ಹಿಂತಿರುಗುತ್ತೋ ಆ ಬ್ರಹ್ಮದ ಆ ನಾದವನ್ನು ಅರಿತುಕೊಂಡವನು ಎಂದಿಗೂ ಕೂಡ ಹೆದರೋದಿಲ್ಲ. ಇದು ಮನೋಮಯ ಕೋಶದ ವರ್ಣನೆ. ಇನ್ನು ವಿಜ್ಞಾನಮಯ ಕೋಶ ಏನು? ಪುರುಷನ ಸಂಸಾರ ಬಂಧನಕ್ಕೆ ಕಾರಣವಾಗಿರ್ತಕ್ಕಂಥದ್ದೇ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶಸ್ತು ಪುಂಸ ಸಂಸಾರ ಕಾರಣಂ. ಮನೋಮಯನ ಒಳಗೆ ಇರ್ತಕ್ಕಂಥದ್ದು ವಿಜ್ಞಾನಮಯ. ವೇದಾರ್ಥ ವಿಷಯದಲ್ಲುಂಟಾಗ್ತಕ್ಕಂತಹ ನಿಶ್ಚಯ ರೂಪವಾದ ಬುದ್ಧಿಗೆ ವಿಜ್ಞಾನ ಅಂತ ಹೆಸರು. ಆ ವಿಜ್ಞಾನವು ನಿಶ್ಚಯ ರೂಪವಾಗಿರೋದ್ರಿಂದ ಅಂತಃಕರಣದ ಧರ್ಮವಾಗಿರುತ್ತೆ. ತನ್ಮಯನಾಗಿರುವುದು ಅಂದರೆ ಪ್ರಮಾಣ ಸ್ವರೂಪವಾಗಿರ್ತಕ್ಕಂತಹ ನಿಶ್ಚಯ ವಿಜ್ಞಾನಗಳಿಂದ ಉಂಟಾಗಿರ್ತಕ್ಕಂತಹ ಆತ್ಮ ವಿಜ್ಞಾನಮಯ ಅಂತ ಅನ್ನಿಸ್ತಾನೆ. ಇವನಿಗೆ ಶ್ರದ್ಧೆಯೇ ತಲೆ, ಋತುವು ದಕ್ಷಿಣ ಪಕ್ಷ, ಸತ್ಯವು ಉತ್ತರ ಪಕ್ಷ, ಯೋಗವೇ ಆತ್ಮ, ಮಹಾ ಎಂಬುದು
ಪ್ರತಿಷ್ಠೆ ಆಗಿರುತ್ತೆ. ಇನ್ನು ಶರೀರದಿಂದ ಹುಟ್ಟತಕ್ಕಂಥ ಪಾಪಗಳನ್ನೆಲ್ಲ ಶರೀರದಲ್ಲಿಯೇ ಬಿಟ್ಟು ವಿಜ್ಞಾನಮಯ ಬ್ರಹ್ಮದ ಸ್ವರೂಪವನ್ನು ಹೊಂದಿರತಕ್ಕಂಥವನಾಗಿ ಅದರಲ್ಲಿರ್ತಕ್ಕಂಥ ಎಲ್ಲ ಬಾಹ್ಯ ಭೋಗಗಳನ್ನು ಅವನು ಸಂಕಲ್ಪಿಸಿದ ಭೋಗಗಳು ಅವನಿಗೆ ದೊರೆಯುತ್ತೆ ಅಂತ ಅರ್ಥ. ವಿಜ್ಞಾನಮಯವೇ ಆಗಿರ್ತಕ್ಕಂಥ ಸ್ವರೂಪದಿಂದ ಅದನ್ನು ಪಡ್ಕೊಳ್ತಾನೆ ಎಂದು ಚೆನ್ನಾಗಿ ಅನುಭವಿಸ್ತಾನೆ ಅಂತ ಅರ್ಥ. ಇನ್ನು ಆನಂದಮಯ ಕೋಶ, ಇದು ಪರಮಾತ್ಮದಲ್ಲಿ ಲೀನವಾಗುವಿಕೆ ಅಂತ ಅರ್ಥ. ಆನಂದ ಅಂದರೆ ಜ್ಞಾನ ಮತ್ತು ಕರ್ಮ, ಇವುಗಳ ಫಲ ಅದರಿಂದ ಉಂಟಾಗ್ತಕ್ಕಂಥದ್ದು ಆನಂದಮಯ. ಅವನು ವಿಜ್ಞಾನಮಯನಿಗಿಂತಲೂ ಒಳಗಿರ್ತಾನೆ. ಇವನಿಗೆ ಪ್ರಿಯವೇ ತಲೆ, ಮೋದವೇ ದಕ್ಷಿಣ ಪಕ್ಷ, ಪ್ರಮೋದವೇ ಉತ್ತರ ಪಕ್ಷ, ಆನಂದವೇ ಆತ್ಮ, ಬ್ರಹ್ಮವೇ ಪ್ರತಿಷ್ಠೆ. ಆನಂದ ಅಂದರೆ ಪರಬ್ರಹ್ಮ. ಈ ಜೀವ ರಸವನ್ನೇ ಹೊಂದಿ ರಸೋವೈ ಸಹ ಆನಂದೀ ಭವತಿ, ಆನಂದಿಯಾಗ್ತಕ್ಕಂಥವನು. ಇದೇ ಆನಂದದ ಒಂದಂಶವನ್ನು ಮೇಕಭೂತಗಳು ಉಪಯೋಗಿಸಿಕೊಂಡಿರ್ತಕ್ಕಂಥದ್ದು ಅಂತ. ಹೀಗೆ ಬ್ರಹ್ಮಮಯವಾಗಿರ್ತಕ್ಕಂತಹ ಪಂಚಕೋಶಗಳ ಬಗ್ಗೆ ಸ್ವಲ್ಪ ತಿಳಿದುಕೊಂಡಿದ್ದೀವಿ ನಾವು. ಅದನ್ನು ವಿಕಾಸದ ದೃಷ್ಟಿಯಿಂದ ಪಂಚಕೋಶದ ವಿಭಾಗವನ್ನು ನಾವು ಮಾಡಿದಾಗ ಅನ್ನಮಯ ಕೋಶಕ್ಕೆ ದ್ರವ್ಯವಸ್ತು ಅಂತಲೂ, ಪ್ರಾಣಮಯ ಕೋಶಕ್ಕೆ ಜೀವಶಕ್ತಿ ಅಂತಲೂ, ಮನೋಮಯ ಕೋಶಕ್ಕೆ ಮನಸ್ಸೆಂತಲೂ, ವಿಜ್ಞಾನಮಯ ಕೋಶಕ್ಕೆ ಆತ್ಮಪ್ರಜ್ಞೆ ಅಂತಲೂ, ಆನಂದಮಯ ಕೋಶಕ್ಕೆ ಆಧ್ಯಾತ್ಮಿಕ ಆನಂದ ಅನುಭವ ಅಂತಲೂ ನಾವು ಅದನ್ನು ವಿಂಗಡಿಸಬಹುದು. ಹೀಗೆ ಮುಮುಕ್ಷುವು ದ್ರವ್ಯವಸ್ತುಗಳಿಂದಾಗಿ ಜೀವಶಕ್ತಿಯನ್ನು ಪಡೆದುಕೊಂಡು ಮನೋಮಯ ಕೋಶದಲ್ಲಿ, ಅಂದರೆ ಮನೋಮಯ ಕೋಶದಲ್ಲಿ ಅಂತಂದರೆ ಅವನು ಪ್ರತಿಫಲಿತ ಅಂದರೆ ನಾನು ಎಂಬ ಜ್ಞಾನದೊಡನೆ ಆನಂದಮಯ ಕೋಶದಲ್ಲಿ ಹೊಂದಬಹುದಾದ ಪ್ರಿಯ, ಮೋದ, ಪ್ರಮೋದ ರೂಪವಾಗಿರ್ತಕ್ಕಂತಹ ಸಂತೋಷ, ಆಸಕ್ತಿ, ಶ್ರದ್ಧೆ, ಭಕ್ತಿ ಮುಂತಾದ ಸೌಕರ್ಯಗಳನ್ನು ಮಾಡಿಕೊಳ್ತಾನೆ. ವಿಜ್ಞಾನಮಯವಾದ ಕೋಶದಲ್ಲಿ ಅಂತಃಕರಣದ ಒಂದು ಭಾಗವಾಗಿರ್ತಕ್ಕಂಥ ಬುದ್ಧಿಗೆ ಒಳ್ಳೆಯ ಪ್ರಜ್ಞಾಶಕ್ತಿಯನ್ನು, ವಿವೇಚನಾಶಕ್ತಿಯನ್ನು, ನಾನು ನಶ್ವರವಾದ ದೇಹವಲ್ಲ, ನಾನೇ ಪರಬ್ರಹ್ಮ, ಅಹಂ ಬ್ರಹ್ಮಾಸ್ಮಿಯ ನಿಶ್ಚಯ ಜ್ಞಾನವನ್ನು ಪಡೆದುಕೊಳ್ತಾನೆ. ಪರಮಾತ್ಮನನ್ನು ಹೊಂದಬೇಕೆಂಬ ಸತ್ಸಂಕಲ್ಪವನ್ನು, ಸತ್ಕರ್ಮವನ್ನು, ಸದಾಚಾರ ಇವೆಲ್ಲ ಇರಬೇಕು ಅಂತಕ್ಕಂಥ ಸಂಕಲ್ಪವನ್ನು, ಕಾರ್ಯನಿರತಿಯನ್ನು ಪಡೆದುಕೊಳ್ತಾನೆ. ಆನಂದಮಯ ಕೋಶದಲ್ಲಿ ಅಹಂ ಬ್ರಹ್ಮಾಸ್ಮಿ ಅರಿವುಂಟಾಗುತ್ತೆ. ಜೀವ ಚೈತನ್ಯ ಪರಬ್ರಹ್ಮನಲ್ಲಿ ಲೀನವಾಗ್ತಾನೆ. ಈ 5 ಕೋಶಗಳಿದೆಯಲ್ಲ, ಇದರಿಂದಲೇ ಜೀವ ಎಲ್ಲ ವಿಧವಾದ ಕರ್ಮ, ಉಪಾಸನೆ, ಜ್ಞಾನಾದಿ ವ್ಯವಹಾರಗಳನ್ನೆಲ್ಲ ಮಾಡ್ತಕ್ಕಂಥದ್ದು. ಇನ್ನು 3 ಸ್ಥಿತಿಗಳಿದೆ ನೋಡಿ. ಜಾಗೃತ ಸಪ್ತಶುಪ್ತಿ ನಾಂ ಸಾಕ್ಷಿಭೂತೈ ನಮೋ ನಮಃ. ಈ 3 ಸ್ಥಿತಿಗಳು, ಜಾಗೃತ, ಸ್ವಪ್ನ, ಸುಷುಪ್ತಿ, ಈ ಸ್ಥಿತಿಗಳಿದೆ ನೋಡಿ. ಈಗ ಶರೀರ ಒಂದು ಸ್ಥೂಲವಾಗಿ ಕಾಣಿಸುತ್ತೆ. ಅದರಲ್ಲಿ 2 ಪಂಚಪ್ರಾಣಗಳು, 5 ಇಂದ್ರಿಯಗಳು, 5 ಸೂಕ್ಷ್ಮಭೂತಗಳು, ಮನಸ್ಸು, ಬುದ್ಧಿ, ಒಟ್ಟು 17 ತತ್ವಗಳ ಸಮುದಾಯ ಸೂಕ್ಷ್ಮ ಶರೀರ ಅಂತ ಕರ್ಕೊಳ್ತಾರೆ. ಇನ್ನು ಈ ಸೂಕ್ಷ್ಮ ಶರೀರ ಜನ್ಮ ಮರಣಾದಿಯಲ್ಲಿಯೂ ಜೀವ ಜೊತೆ ಇರುತ್ತೆ. ಇದರ ಭೇದಗಳು 2. ಭೌತಿಕ ಅಂದರೆ ಸೂಕ್ಷ್ಮಭೂತಗಳ ಅಂಶದಿಂದ ಆಗಿರ್ತಕ್ಕಂಥದ್ದು, ಸ್ವಾಭಾವಿಕ ಅಂದರೆ ಜೀವನ ಸ್ವಾಭಾವಿಕ ಗುಣರೂಪ. ಈ 2ನೆಯ ಅಭೌತಿಕ ಶರೀರ ಇದೆಯಲ್ಲ, ಅದು ಮುಕ್ತಿ ಜೊತೆಲೂ ಇರುತ್ತೆ. ಇದರಿಂದಲೇ ಜೀವಮುಕ್ತಿಯಲ್ಲಿ ಸುಖವನ್ನು ಅನುಭವಿಸ್ತಕ್ಕಂಥದ್ದು. 3ನೇದು ಕಾರಣ ಶರೀರ. ಇದರಲ್ಲಿ ಸುಷುಪ್ತಿ ಅಂದರೆ ಗಾಢ ನಿದ್ರೆ ಇರುತ್ತೆ. ಅದು ಪ್ರಕೃತಿ ರೂಪವಾದ್ದರಿಂದ ಎಲ್ಲ ಕಡೆಯೂ ವಿಭು ಮತ್ತು ಜೀವರುಗಳಿಗೆ ಒಂದೇ ಆಗಿರುತ್ತೆ. ಅಂದರೆ 4ನೇದು ತುರಿಯ ಶರೀರ ಅಂತ. ಅದರಲ್ಲಿ ಸಮಾಧಿಯಿಂದ ಪರಮಾತ್ಮನ ಆನಂದ ರೂಪದಲ್ಲಿ ಜೀವರು ಮಗ್ನರಾಗ್ತಾರೆ. ಇದೇ ಸಮಾಧಿಯಲ್ಲಿ ಸಂಸ್ಕಾರಜನ್ಯ ಶುದ್ಧ ಶರೀರದ ಪರಾಕ್ರಮ ಮುಕ್ತಿಯಲ್ಲೂ ಅದೇ ಪ್ರಕಾರ ನೆರವಾಗುತ್ತೆ. ಈ ಎಲ್ಲ ಕೋಶ ಸ್ಥಿತಿಗಳಲ್ಲೂ ಜೀವನು ಬೇರೆಯೇ ಇರ್ತಾನೆ. ಏಕೆಂದರೆ ಮೃತ್ಯುವಾದಾಗ ಜೀವ ಹೊರಟೋದ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಇದೇ ಜೀವನೇ ಎಲ್ಲದಕ್ಕೂ ಪ್ರೇರಕ, ಎಲ್ಲವನ್ನು ಧರಿಸಿರ್ತಕ್ಕಂಥವನು ಸಾಕ್ಷಿ, ಕರ್ತೃ, ಭೋಕ್ತೃ ಅಂತ ಅನ್ನಿಸ್ಕೊಳ್ತಾನೆ. ಅರ್ಥ ಆಯ್ತಾ? ಹೀಗೆ ಈ ಜಾಗೃತ ಸ್ವಪ್ನ ಸುಷುಪ್ತಿಗಳಲ್ಲಿ ಸ್ಥಿತಿಗಳಲ್ಲಿ ಹೇಗೆ ಇರ್ತಕ್ಕಂಥದ್ದು ಅನ್ನೋದನ್ನು ಹೇಳಲಾಗಿದೆ. ಇನ್ನು ವೈರಾಗ್ಯ ಅಂತಂದರೆ ವಿವೇಕದಿಂದ ಸತ್ಯಾಸತ್ಯಗಳನ್ನು ತಿಳಿತಕ್ಕಂಥವನು, ಅವುಗಳಲ್ಲಿ ಸತ್ಯಾಚರಣೆಗಳನ್ನು ಗ್ರಹಿಸ್ತಾನೆ, ಅಸತ್ಯಾಚರಣೆಯನ್ನು ಬಿಡ್ತಕ್ಕಂಥದ್ದು ವಿವೇಕವಾದದ್ದು. ಇನ್ನು ಪೃಥ್ವಿಯಿಂದ ಹಿಡಿದು ಪರಮೇಶ್ವರನವರೆಗೆ
ಪದಾರ್ಥಗಳ ಗುಣ ಕರ್ಮ ಸ್ವಭಾವಗಳಿಂದ ಅವನನ್ನು ತಿಳಿದುಕೊಂಡು ಅವನ ಆಜ್ಞೆಯನ್ನು ಪಾಲಿಸ್ತಕ್ಕಂಥದ್ದು, ಉಪಾಸನೆಯಲ್ಲಿ ತತ್ಪರನಾಗಿರ್ತಕ್ಕಂಥದ್ದು, ಅದಕ್ಕೆ ವಿರೋಧವಾಗಿ ನಡೆಯದೇ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ವಿವೇಕ ಅಂತ ಕರೆಯಲ್ಪಡತಕ್ಕಂಥದ್ದು. ಇದೆಲ್ಲ ಸಾಧನೆಗೆ, ವೈರಾಗ್ಯಕ್ಕೆ ಇವೆಲ್ಲ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಮೂರನೇದು ಸಾಧನಾ ಷಟ್ ಸಂಪತ್ತಿ ಅಂತ, ಅಂದರೆ 6 ವಿಧವಾದ ಕರ್ಮಗಳನ್ನು ಆಚರಿಸ್ತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳಿ, 3 ಸ್ಥಿತಿ: ಜಾಗೃತ ಸುಷುಪ್ತಿ ಹೇಳಿದೆ, ಆಮೇಲೆ ಸಾಧನ ವೈರಾಗ್ಯದ ಬಗ್ಗೆ ತಿಳಿಸಿದೆ, ಮೂರನೇದು ಷಟ್ ಸಂಪತ್ತಿಗಳು. ಯಾವುದು 6 ಸಂಪತ್ತುಗಳು ಯಾವ್ಯಾವುದು? ಶಮ, ದಮ, ಉಪತಿತಿಕ್ಷ, ಶ್ರದ್ಧಾ, ಸಮಾಧಾನ ಅಂತ. ಶಮ ಅಂದ್ರೇನು? ತನ್ನ ಆತ್ಮ ಮತ್ತು ಅಂತಃಕರಣವನ್ನು ಅಧರ್ಮಾಚರಣೆಯಿಂದ ದೂರವಾಗಿಟ್ಟು ಧರ್ಮಾಚರಣೆಯಲ್ಲಿ ಪ್ರವೃತ್ತನಾಗಿರ್ತಕ್ಕಂಥದ್ದು. ಆತ್ಮವನ್ನು, ಅಂತಃಕರಣವನ್ನು ಯಾವುದೇ ಕಾರಣದಲ್ಲೂ ಅಧರ್ಮ ಮಾಡದೇ ಇದ್ದಂಗೆ ನೋಡಿಕೊಂಡು ಯಾವಾಗಲೂ ಧರ್ಮಾಚರಣೆಯಲ್ಲಿಯೇ ಪ್ರವೃತ್ತನಾಗಿರ್ತಕ್ಕಂಥದ್ದಕ್ಕೆ ಶಮ ಅಂತ ಕರೀತಾರೆ. ಇನ್ನು ದಮ ಅಂದರೆ ಶ್ರೋತ್ರಾದಿ ಇಂದ್ರಿಯಗಳು ಮತ್ತು ಶರೀರವನ್ನು ಕೆಟ್ಟ ಕೆಲಸಗಳಿಂದ ದೂರವಾಗಿರಿಸಿ ಜಿತೇಂದ್ರಿಯತ್ವ ಮುಂತಾದ ಕರ್ಮಗಳಿಗೆ ಪ್ರವೃತ್ತಗೊಳಿಸೋದಕ್ಕೆ. ಯಾವುದೇ ಕಾರಣದಲ್ಲೂ ಕಿವಿಯಿಂದಲಾಗಲಿ ಕಣ್ಣಿಂದಲಾಗಲಿ ಅಧರ್ಮವನ್ನು ನೋಡಬಾರ್ದು, ಕೇಳಬಾರ್ದು. ಆ ರೀತಿಯಾಗಿ ಇಂದ್ರಿಯಗಳನ್ನು ಗೆಲ್ಲಬೇಕು, ಅದು ದಮ. ಮೂರನೆಯದು ಉಪರತಿ, ಅಂದರೆ ದುಷ್ಟಕರ್ಮಗಳನ್ನು ಮಾಡುವವರಿಂದ ಸದಾ ದೂರ ಇರತಕ್ಕಂಥದ್ದು ಉಪರತಿ. ಯಾರು ಕೆಟ್ಟ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೋ ಅವರಿಂದ ನಾವು ದೂರ ಇದ್ಬಿಡಬೇಕು. ನಾಲ್ಕನೆಯದು ತಿತಿಕ್ಷಾ ಅಂತ. ತಿತಿಕ್ಷಾ ಅಂತಂದರೆ ನಿಂದೆಯಾಗಲಿ, ಸ್ತುತಿಯಾಗಲಿ, ಹಾನಿಯಾಗಲಿ, ಲಾಭವಾಗಲಿ ಎಷ್ಟಾದರೂ ಸರಿ ಹರ್ಷ ಶೋಕಗಳನ್ನು ತೊರೆದು ಮುಕ್ತಿ ಸಾಧನೆಯಲ್ಲಿ ತೊಡಗಿರಬೇಕು. ಹೆಂಗೇ ಇರಲಿ, ಎಂಥ ಸಿಚುವೇಶನ್ನೇ ಇದ್ದರೂ ಕೂಡ ಮುಕ್ತಿ ಸಾಧನೆಯಲ್ಲಿ ತೊಡಗಿರ್ತಕ್ಕಂಥದ್ದಕ್ಕೆ ತಿತಿಕ್ಷಾ ಅಂತ ಕರೀತಾರೆ. ಐದನೆಯದು ಶ್ರದ್ಧೆ. ವೇದಾದಿ ಸತ್ಯಶಾಸ್ತ್ರ ಮತ್ತು ಇವುಗಳ ಬೋಧೆಯಿಂದ ಪೂರ್ಣ ಆಪ್ತ ವಿದ್ವಾಂಸರಾದ ಸತ್ಯೋಪದೇಶ ಮಾಡ್ತಕ್ಕಂಥ ಜನರ ಮಾತುಗಳನ್ನು ನಂಬೋದು, ಅದು ಶ್ರದ್ಧೆ ಅಂತಕ್ಕಂಥದ್ದು. ಆರನೇದು ಸಮಾಧಾನ, ಅದು ಚಿತ್ತದ ಏಕಾಗ್ರತೆಯೇ ಸಮಾಧಾನ. ನಾಲ್ಕನೇದು ಮುಮುಕ್ಷತ್ವ, ಅಂದರೆ ಮುಕ್ತಿಯನ್ನು ಬಿಟ್ಟು ಬೇರೆ ಯಾವುದರಲ್ಲೂ ಪ್ರೀತಿನೇ ಇಲ್ಲ, ಇದು ನಾಲ್ಕನೇದು. ಮೂರನೇದು ಸಾಧನಾ ಷಟ್ ಸಂಪತ್ತಿ ಬಗ್ಗೆ ನಾನು ಇದುವರೆಗೂ ಹೇಳಿದೆ. ನಾಲ್ಕನೇದು ಮುಮುಕ್ಷತ್ವ ಅಂತಂದರೆ ಮುಕ್ತಿಯೊಂದೇ ಬೇಕು, ಬೇರೆ ಯಾವುದು ಬೇಡ ಅಂತಕ್ಕಂಥದ್ದು. ಈ 4 ಏನು ಸಾಧನಗಳು ನಮಗೆ ಮೋಕ್ಷಕ್ಕೆ ಸಾಧನಗಳು. ಇನ್ನು 4 ಅನುಬಂಧಗಳಿವೆ. ಮೊದಲನೇದ ಅನುಬಂಧ ಏನಪ್ಪ ಅಂದರೆ ಸಾಧನೆಗಳ ನಂತರ ಈ ಕರ್ಮಗಳನ್ನು ಮಾಡಬೇಕು. ಇವುಗಳಲ್ಲಿ ಈ 4 ಸಾಧನೆಗಳಿಂದ ಯುಕ್ತವಾಗಿರ್ತಕ್ಕಂಥ ಪುರುಷನೇ ಮೋಕ್ಷಕ್ಕೆ ಅಧಿಕಾರಿ ಆಗ್ತಾನೆ ಅಂತ. ಎರಡನೇದು ಸಂಬಂಧ, ಬ್ರಹ್ಮನ ಪ್ರಾಪ್ತಿ. ಅಂದರೆ ಇಲ್ಲಿ ಮುಕ್ತಿ ಪ್ರತಿಪಾದ್ಯ ಮತ್ತು ವೇದಾದಿ ಶಾಸ್ತ್ರ ಪ್ರತಿಪಾದಕ ಅಂತ ತಿಳಿದುಕೊಂಡು ಅದನ್ನು ಸರಿಯಾಗಿ ತಿಳಿದುಕೊಂಡು ಅನ್ವಯ ಮಾಡ್ತಕ್ಕಂಥದ್ದು. ಮೂರನೇದು ವಿಷಯ, ಎಲ್ಲ ಶಾಸ್ತ್ರಗಳ ಪ್ರತಿಪಾದನೆ ವಿಷಯ ಬ್ರಹ್ಮ, ಅದನ್ನು ಪಡಿತಕ್ಕಂಥ ವಿಷಯರೂಪ ಪುರುಷನ ಹೆಸರೇ ವಿಷಯಿ. ನಾಲ್ಕನೇದು ಪ್ರಯೋಜನ, ಎಲ್ಲ ದುಃಖಗಳಿಂದಲೂ ನಿವೃತ್ತಿ ಮತ್ತು ಪರಮಾನಂದಗಳನ್ನು ಪಡೆದು ಮುಕ್ತಿ ಸುಖಿಯಾಗಿರ್ತಕ್ಕಂಥದ್ದು. ಈ 4 ಅನುಬಂಧಗಳು ಅಂತ ಕರೀತಾರೆ. ಆಮೇಲೆ ಇನ್ನು ನೆಕ್ಸ್ಟು ಶ್ರವಣ ಚತುಷ್ಟಯ ಅಂತ, ಅದನ್ನು ಪಾಲಿಸಬೇಕಾಗುತ್ತೆ. ಏನು ಶ್ರವಣ ಚತುಷ್ಟಯ ಅಂತಂದರೆ ಶ್ರವಣ, ಮನನ, ನಿಧಿಧ್ಯಾಸನ, ಸಾಕ್ಷಾತ್ಕಾರ ಅಂತ ಬರ್ತಕ್ಕಂಥದ್ದು. ಶ್ರವಣ ಅಂದ್ರೇನು? ಯಾರಾದರೂ ವಿದ್ವಾಂಸರು ಉಪದೇಶ ಮಾಡಬೇಕಾದ್ರೆ ಗಮನ ಇಟ್ಟು ಕೇಳಬೇಕು. ಮುಖ್ಯವಾಗಿ ಬ್ರಹ್ಮವಿದ್ಯೆಯನ್ನು ಕೇಳಬೇಕಾದ್ರಂತೂ ಗಮನ ಇರಲೇಬೇಕು. ಏಕೆಂದರೆ ಇದು ಎಲ್ಲ ವಿದ್ಯೆಗಳಲ್ಲಿಯೂ ಅತಿ ಸೂಕ್ಷ್ಮವಾದ ವಿದ್ಯೆ. ನೆಕ್ಸ್ಟು ಮನನ, ಏಕಾಂತದಲ್ಲಿ ಕೂತ್ಕೊಂಡು ನಾವೇನೇನು ಕೇಳ್ತೀವಿ ನೋಡಿ ಅದನ್ನೆಲ್ಲ ವಿಚಾರ ಮಾಡ್ತಕ್ಕಂಥದ್ದು. ಯಾವುದಾದ್ರೂ ಬಗ್ಗೆ ಸಂದೇಹ ಬಂದರೆ ಅದನ್ನು ತಕ್ಷಣ ಕೇಳಿಕೊಂಡು, ಮತ್ತು ಕಿವಿಯಿಂದ ಕೇಳುವಾಗಲೂ ಕೇಳುವವನು ಸರಿಯೇನು ತಿಳಿದರೆ ಕೇಳ್ಕೊಳ್ಳೋದು ಮತ್ತು ಸಮಾಧಾನ ಕೊಡ್ತಕ್ಕಂಥದ್ದು. ಇನ್ನು ನಿಧಿಧ್ಯಾಸನ ಅಂದರೆ ಮನನ ಮಾಡಿದ ಮೇಲೆ ನಿಸ್ಸಂಶಯನಾದಾಗ ಸಮಾಧಿಸ್ಥನಾಗಿದ್ದನ ಕುರಿತು ಅದು ಹೇಗೆ ಕೇಳಿದನೋ, ಹೇಗೆ ವಿಚಾರ ಮಾಡಿದ್ದೇನೋ ಹಾಗೇ ಇರುವುದೇ ಇಲ್ಲವೇ ಎಂದು ಧ್ಯಾನ ಯೋಗದಿಂದ ನೋಡ್ಕೊಳ್ತಕ್ಕಂಥದ್ದು. ಇನ್ನು ಸಾಕ್ಷಾತ್ಕಾರ, ಪದಾರ್ಥದ ಸ್ವರೂಪ, ಗುಣ ಮತ್ತು ಸ್ವಭಾವಕ್ಕಿದ್ದಂತೆ ಯಥಾತಥ್ಯವನ್ನು ತಿಳಿತಕ್ಕಂಥದ್ದು ಸಾಕ್ಷಾತ್ಕಾರ ಅಂತ ಅನಿಸುತ್ತೆ. 5 ಶ್ರವಣ ಚತುಷ್ಟಯ.
ಈ 4 ಶ್ರವಣ ಚತುಷ್ಟಯಗಳು. ಈ ಯಾವಾಗಲೂ ನಮಗೆ ತಮೋಗುಣ ಅಂದರೆ ಕ್ರೋಧ, ಈ ಮಲಿನತೆ, ಆಲಸ್ಯ, ಪ್ರಮಾದ ಮುಂತಾದ ರಜೋಗುಣ ಇದ್ದರೆ, ಅಂದರೆ ಈರ್ಷ್ಯೆ, ಹೊಟ್ಟೆಕಿಚ್ಚು, ದ್ವೇಷ, ಕಾಮ, ಅಹಂಕಾರ, ಈ ರೀತಿ ದೋಷಗಳಿಂದ ನಾವು ದೂರ ಇದ್ದು ಸತ್ವಗುಣ ಅಂದರೆ ಶಾಂತ ಪ್ರಕೃತಿ, ಪವಿತ್ರತೆ, ವಿದ್ಯಾವಿಚಾರ ಮುಂತಾದ ಗುಣಗಳನ್ನು ನಾವು ಯಾವಾಗಲೂ ಪಡೆದುಕೊಳ್ಬೇಕಾಗುತ್ತೆ. ಇದು ಪ್ರಸನ್ನತೆಯೂ ಕೂಡ ಒಂದು ಸಾಧನ ಆಗ್ತಕ್ಕಂಥಂದರೆ ನೋಡಿ, ಸುಖಿ ಜನಗಳೊಡನೆ ಮಿತ್ರತೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮೈತ್ರಿ, ದುಃಖಿಗಳ ಮೇಲೆ ದಯೆ ತೋರಿಸ್ತಕ್ಕಂಥದ್ದು ಕರುಣೆ, ಪುಣ್ಯಾತ್ಮರುಗಳಿಂದ ಹರ್ಷಿತರಾಗ್ತಕ್ಕಂಥದ್ದು ಮುದಿತ, ದುಷ್ಟ ಆತ್ಮರಲ್ಲಿ ಪ್ರೀತಿ ಇಲ್ಲದೆ ಇರುವುದು ಉಪೇಕ್ಷೆ, ವೈರವನ್ನೂ ಇಟ್ಟುಕೊಳ್ಳದೆ ಇರೋದು ಪ್ರತಿದಿನ ಮುಮುಕ್ಷು ಕಡಿಮೆ ಪಕ್ಷ 2 ಗಂಟೆಗಳ ಕಾಲ ಆದರೂ ಮನಸ್ಸಾಕ್ಷಾತ್ಕಾರಕ್ಕಾಗಿ ಧ್ಯಾನ ಮಾಡ್ತಾ ಇರಬೇಕು. ನೋಡಿ, ಮುಮುಕ್ಷುವಿನ ಕರ್ತವ್ಯ ಇವೆಲ್ಲ. ಕಠೋಪನಿಷತ್ನಲ್ಲಿ ಒಂದು ಬರುತ್ತೆ, ತಾಂ ಯೋಗಮಿತಿ ಮನ್ಯಂತೆ ಸ್ಥಿರಾಮಿಂದ್ರಿಯ ಧಾರಣಾಂ ಅಪ್ರಮತ್ತಸ್ತದಾ ಭವತಿ ಯೋಗೋ ಹಿ ಪ್ರಭವಾಪ್ಯಯೌ ಅಂತ. ಅಂದರೆ ಅದೇ ಗತಿ, ಅಂದರೆ ಇಂದ್ರಿಯಗಳ ಶುದ್ಧಿ ಮತ್ತು ಸ್ಥಿರಯೋಗವನ್ನು ವಿದ್ವಾಂಸರು ಧಾರಣೆ ಅಂತಾರೆ. ಮನುಷ್ಯ ಉಪಾಸನಾ ಯೋಗದಿಂದ ಪರಮೇಶ್ವರನನ್ನು ಪಡೆದು ದೋಷರಹಿತನಾದಾಗಲೇ ಮೋಕ್ಷವನ್ನು ಪಡೆದುಕೊಂಡ ಅಂತ ತಿಳಿ. ಈ ರೀತಿ ಉಪಾಸನಾ ಯೋಗ ಹೇಗೆ ಅಂದರೆ ಪ್ರಭಾವ ಅಂದರೆ ಶುದ್ಧ ಹಾಗೂ ಸತ್ವಗುಣಗಳನ್ನು ಪ್ರಕಾಶಗೊಳಿಸ್ತಕ್ಕಂಥದ್ದು ಮತ್ತು ಅಶುದ್ಧ ದೋಷ ಮತ್ತು ಅಸತ್ಯ ಗುಣಗಳನ್ನು ನಾಶಪಡಿಸ್ತಕ್ಕಂಥದ್ದು ಆಗಿರುತ್ತೆ. ಆದ್ದರಿಂದಲೇ ಕೇವಲ ಉಪಾಸನಾ ಯೋಗವೇ ಮುಕ್ತಿಯ ಸಾಧನ ಅಂತ. ಕೆಲವರು ನೀರಿನಲ್ಲಿ ಸಮಾಧಿ ಹಾಕಿಕೊಳ್ಳುವುದು ಅಥವಾ ನಿಂತುಕೊಳ್ಳೋದು, ಪವನಾಹಾರಿ ಆಗ್ತಕ್ಕಂಥ ಗಾಳಿನೇ ಸೇವನೆ ಮಾಡ್ತಕ್ಕಂಥದ್ದು, ಹೂವೆಲೆಗಳನ್ನು ತಿಂತಕ್ಕಂಥದ್ದು, ನೀರನ್ನೂ ಕುಡಿದೇ ಇರೋದು, ಭೂಮಿಯನ್ನು ಅಗೆದು ಅದರಲ್ಲಿ ಸಮಾಧಿ ಹಾಕಿಕೊಳ್ತಕ್ಕಂಥದ್ದು, ಶರೀರದ ಮೇಲೆ ಭಸ್ಮವನ್ನು ಉಜ್ಕೊಳ್ತಕ್ಕಂಥದ್ದು, ಒಂಟಿ ಕಾಲಿನಲ್ಲಿ ನಿಂತ್ಕೊಳ್ತಕ್ಕಂಥದ್ದು, ಇವೆಲ್ಲ ಮುಕ್ತಿಯ ಸಾಧನ ಅಂತ ತಿಳಿದುಕೊಂಡು ಬಿಡ್ತಾರೆ. ಆದರೆ ಇವೆಲ್ಲ ಅಲ್ಲ. ಇವುಗಳಿಂದ ಮೋಕ್ಷ ದೊರೆಯೋದಾದರೆ ಈ ಪ್ರಾಣಿಗಳಿಗೂ ದೊರಿಬೇಕಲ್ವ, ಅವು ಹಾಗೆ ಇರುತ್ತಲ್ವ, ಪ್ರಾಣಿಗಳಿಗೂ ದೊರಿಬೇಕಾಗುತ್ತೆ. ಮೀನು ನೀರಿನಲ್ಲೇ ಇರುತ್ತೆ, ಹಾವು ಗಾಳಿ ಕುಡಿತಾ ಇರುತ್ತೆ, ಚಾತಕ ಪಕ್ಷಿ ಸರೋವರದಲ್ಲಿ ನದಿಗಳಲ್ಲಿ ಎಲ್ಲೂ ನೀರು ಕುಡಿಯಲ್ಲ ಅದು, ಆಯಿತಾ. ಸ್ವಾತಿ ನಕ್ಷತ್ರ ಹನಿಯನ್ನೇ ನೋಡ್ತಾ ಇರ್ತದೆ, ಎದುರು ನೋಡ್ತಾ ಇರುತ್ತೆ. ಇಲಿ ಮಣ್ಣಲ್ಲೇ ಮನೆ ಕಟ್ಕೊಂಡಿರುತ್ತೆ. ಆದರೆ ಯಾಕೆ ಇವುಗಳಿಗೆಲ್ಲ ಮುಕ್ತಿ ಸಿಕ್ಕಲಿಲ್ಲ? ಹಾಗಾಗಿ ಎಲ್ಲ ಈ ಮಾನವನೇ ಮುಕ್ತಿಯನ್ನು ಅಪೇಕ್ಷಿಸಿದರೆ ಪಂಚೇಂದ್ರಿಯಗಳ ವಿಷಯವನ್ನು ವಿಷದಂತೆ ಬಿಟ್ಟು ಬಿಡು. ಮತ್ತು ದಯೆ, ವಿನಯ, ಕ್ಷಮೆ, ಶಾಂತಿ, ಸತ್ಯವನ್ನು ಅಮೃತ ಅಂತ ತಿಳಿದ್ಬಿಟ್ಟು ಕುಡ್ಕೋ, ಆಗಲೇ ನಿಮಗೆ ಮೋಕ್ಷವನ್ನು ನೀನು ಪಡ್ಕೊಳ್ಬಹುದು ಅನ್ನೋದನ್ನು ಹೇಳ್ತಾರೆ. ಹಾಗಾಗಿ ಮುಕ್ತಿಯ ಸಾಧನೆ ಏನು? ಈಶ್ವರೋಪಾಸನೆ ಅಂದರೆ ಯೋಗಾಭ್ಯಾಸ, ಧರ್ಮಾನುಷ್ಠಾನ, ಬ್ರಹ್ಮಚರ್ಯೆಯಿಂದ ವಿದ್ಯಾಪ್ರಾಪ್ತಿ, ಆಪ್ತ ವಿದ್ವಾಂಸರ ಸಾಂಗತ್ಯ, ಸುವಿಚಾರ ಮತ್ತು ಪುರುಷಾರ್ಥ ಮುಂತಾದವು ಸಾಧನೆಯಾಗಿದೆ. ಇದಕ್ಕೆ ವಿರೋಧವಾಗಿ ಈಶ್ವರಾಜ್ಞೆ ಭಂಗ ಮಾಡ್ತಕ್ಕಂಥ ಕೆಲಸಗಳಿಂದ ಬಂಧನವಾಗುತ್ತೆ. ಆದ್ದರಿಂದ ಮನುಷ್ಯನಾದವನಿಗೆ ಮೇಲೆ ಹೇಳಿದ ಸಾಧನೆಗಳನ್ನು ಒಂದುಗೂಡಿಸಿಕೊಳ್ಳಲಿಕ್ಕೆ ಪೂರ್ಣವಾದ ಅಧಿಕಾರ ಇದೆ. ತನ್ನ ಪೂರ್ಣ ಪುರುಷಾರ್ಥದಿಂದ ಈ ಸಾಧನೆಗಳನ್ನು ಪಡೀಲಿಕ್ಕೆ ಅವನು ಪ್ರಯತ್ನ ಮಾಡಬೇಕಾಗ್ತಕ್ಕಂಥದ್ದು ಅಂಥ ವಿಷಯಗಳನ್ನು ಮುಕ್ತಿಯ ಸಾಧನದ ಬಗ್ಗೆ ವೇದಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಶ್ರೀ ಜಗದಂಬಾರ್ಪಣಮಸ್ತು.